ವಾಲ್ಮೀಕಿ ಹಗರಣ ಸಂಬಂಧ ಸಚಿವ ನಾಗೇಂದ್ರ ತಲೆದಂಡ ಆಗಲೇಬೇಕು ಅಂತ ಪಟ್ಟು ಹಿಡಿಯಲಾಗಿದೆ. ಇದರ ಬೆನ್ನಲ್ಲೇ ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆ ಇಂಗಿತ ವ್ಯಕ್ತಪಡಿಸಿದ್ದಾರಂತೆ. ಸಿಎಂ ಡಿಕೆ ಶಿವಕುಮಾರ್ ಜೊತೆ ಫೋನ್ನಲ್ಲಿ ರಾಜೀನಾಮೆ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಬಳ್ಳಾರಿಯಲ್ಲಿ ರಾಮುಲು ರೆಡ್ಡಿ ಹಿಡಿತವನ್ನ ಕಳ್ಕೊಂಡಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಮತ್ತು ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇದೀಗ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಪಕ್ಷಕ್ಕೆ ಪದೇ ಪದೇ ಮುಜುಗರ ಮಾಡ್ತಾ ಇದ್ದಾರೆ. ನನ್ನಿಂದ ಪಕ್ಷಕ್ಕೆ ಮುಜುಗರ ಆಗಬಾರದು, ನಾನು ರಾಜೀನಾಮೆ ಸಲ್ಲಿಸೋಕೆ ಸಿದ್ಧನಿದ್ದೀನಿ, ನಿಮ್ಮ ನಿರ್ಧಾರದಂತೆ ನಡೀತೀನಿ ಅಂತ ಹೇಳಿಕೊಂಡು ಸಿಎಂಗೆ ಕರೆ ಮಾಡಿ ಚರ್ಚಿಸಿದಾರಂತೆ. ಇದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ವರಿಷ್ಠರ ಜೊತೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದಾರಂತೆ. ಸಚಿವ ನಾಗೇಂದ್ರ ಭ್ರಷ್ಟಾಚಾರದ ಆರೋಪವನ್ನು ಹೊತ್ತಿದ್ದಾರೆ. ರಾಜೀನಾಮೆ ಬಗ್ಗೆ ಸಿಎಂ ಬಳಿ ಅವರೇ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ನಾಳೆ ಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ದಾರೆ. ಈ ಕುರಿತಂತೆ ಸಿಎಂ ವರಿಷ್ಠರ ಜೊತೆಯಲ್ಲಿ ಚರ್ಚೆಯನ್ನ ಮಾಡ್ತಾರೆ. ಬಳಿಕ ನಾಗೇಂದ್ರ ರಾಜೀನಾಮೆಗೆ ಸೂಚನೆ ಕೊಡುವಂತ ಚಾನ್ಸಸ್ ಇದೆ. ಈಗಾಗಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ರಾಜೀನಾಮೆ ಪಡೆಯೋ ಬಗ್ಗೆ ಚರ್ಚೆ ಮಾಡಿದ್ದಾರೆ ಎನ್ನಲಾಗಿದೆ. ನಾಳೆ ಸಂಜೆಯೊಳಗೆ ಸಿಎಂ ನಾಗೇಂದ್ರ ರಾಜೀನಾಮೆ ಪಡೀತಾರೆ ಅನ್ನೋ ಮಾಹಿತಿ ಇದೆ. ಸಚಿವ ನಾಗೇಂದ್ರ ರಾಜೀನಾಮೆ ಇಂಗಿತ ಬೆನ್ನಲ್ಲೇ ಹಲವು ಪ್ರಶ್ನೆ ಮೂಡಿದೆ. ಬಿಜೆಪಿ ನಾಯಕರು ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಸದನ ನಡೆಯದಂತೆ ಹೋರಾಟವನ್ನು ಮಾಡಿದ್ರು. ಇದೀಗ ಬಿಜೆಪಿ ಪಾದಯಾತ್ರೆಗೆ ಸಚಿವ ನಾಗೇಂದ್ರ ರಾಜೀನಾಮೆಗೆ ಮುಂದಾಗಿದ್ದಾರಾ ಅನ್ನೋ ಪ್ರಶ್ನೆ ಎದ್ದಿದೆ. ಇನ್ನು ಸೆಪ್ಟೆಂಬರ್ 1ರಿಂದ ಪಾದಯಾತ್ರೆಗೆ ಬಿಜೆಪಿ ನಿರ್ಧರಿಸಿದ್ದು, ಬಳ್ಳಾರಿವರೆಗೆ ಪಾದಯಾತ್ರೆಗೆ ಬಿಜೆಪಿ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಇನ್ನು ಬಿಜೆಪಿಯ ಹೋರಾಟಕ್ಕೆ ಮತ್ತು ಪಾದಯಾತ್ರೆ ಕಾಂಗ್ರೆಸ್ ನಾಯಕರು ಅದಕ್ಕೆ ಬೆದರಿದ್ರಾ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗಿದೆ. ರಾಜೀನಾಮೆ ಬಗ್ಗೆ ವರಿಷ್ಠರು ಹೇಳಿದ್ದ ಅಥವಾ ನಾಗೇಂದ್ರ ಸ್ವಯಂ ನಿರ್ಧಾರನ ಅನ್ನೋದು ಇನ್ನೂ ಕೂಡ ನಿಗೂಢವಾಗಿದೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪಾದಯಾತ್ರೆ ನಡೆಸೋದಕ್ಕೆ ಬಿಜೆಪಿ ಮುಂದಾಗಿದೆ. ಸೆಪ್ಟೆಂಬರ್ 1ನೇ ತಾರೀಕಿಂದ 10ನೇ ತಾರೀಕಿನ ತನಕ ರಾಯಚೂರಿಂದ ಬಳ್ಳಾರಿ ತನಕ ಸುಮಾರು 200 ಕಿಲೋಮೀಟರ್ ಪಾದಯಾತ್ರೆ ಮಾಡೋದಕ್ಕೆ ಬಿಜೆಪಿ ನಾಯಕರು ತೀರ್ಮಾನಕ್ಕೆ ಬಂದಿದ್ದಾರೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆ ನೀಡೋ ವಿಚಾರದ ಬಗ್ಗೆ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯಿಸಿದ್ದಾರೆ. ನನಗೆ ಯಾವುದೇ ತರಹದ ಮಾಹಿತಿ ಗೊತ್ತಿಲ್ಲ, ಈ ಬಗ್ಗೆ ನಂಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಚರ್ಚೆನೂ ಮಾಡಿಲ್ಲ ಅಂತಂದ್ರು. ಇದೇ ವೇಳೆ ಬಿಜೆಪಿ ಪಾದಯಾತ್ರೆ ಬಗ್ಗೆ ಮಾತನಾಡಿ ಅವರಿಗೆ ತಲೆ ಕೆಟ್ಟಿರಬೇಕು. ಸೆಂಟ್ರಲ್ ಅವರು ವಾಷಿಂಗ್ ಮಿಷಿನ್ ಹಾಕಿ ಕ್ಲೀನ್ ಮಾಡಿದ್ದಾರೆ ಅಲ್ವಾ, ಅವರ ವಿರುದ್ಧ ಮಾಡೋದಕ್ಕೆ ಹೇಳಿ ಅಂತ ಸಚಿವ ಮಧು ಬಂಗಾರಪ್ಪ ಕೌಂಟರ್ ಕೊಟ್ಟಿದ್ದಾರೆ. ಇನ್ನು ರಾಜೀನಾಮೆ ವದಂತಿಯನ್ನ ಸಚಿವ ನಾಗೇಂದ್ರ ಅಲ್ಲಗಳೆದಿದ್ದು ಮಾಧ್ಯಮ ಪ್ರಕಟಣೆ ಮೂಲಕ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸಿಎಂ ಕಚೇರಿಯಿಂದ ನನಗೆ ಯಾವುದೇ ಕರೆ ಬಂದಿಲ್ಲ, ರಾಜೀನಾಮೆ ಬಗ್ಗೆ ಸಿಎಂ ನನ್ನೊಂದಿಗೆ ಮಾತಾಡಿಲ್ಲ, ರಾಜೀನಾಮೆ ಬಗ್ಗೆ ಹರಡಿರೋ ಸುದ್ದಿ ಸತ್ಯವಲ್ಲ ಅಂತ ಸಚಿವ ನಾಗೇಂದ್ರ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈಗ ರಾಜಕೀಯ ವಲಯದ ಪ್ರಮುಖ ವಿದ್ಯಮಾನಗಳು. ಅಧಿವೇಶನ ಮುಗಿತಾ ಇದ್ದಂತೆ ಸಂಪುಟ ಸರ್ಜರಿಗೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿದೆ. 2 ಅಥವಾ 3 ಹಿರಿಯ ಸಚಿವರನ್ನ ಸಂಪುಟದಿಂದ ಕೈ ಬಿಡೋ ಬಗ್ಗೆ ಚಿಂತನೆ ನಡೆದಿದೆ ಎನ್ನಲಾಗ್ತಾ ಇದೆ. ಈ ಬೆನ್ನಲ್ಲೇ ನಾಳೆ ಸಿಎಂ ದೆಹಲಿಗೆ ಹೋಗಲಿದ್ದಾರೆ. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಜಿಲ್ಲಾವಾರು ಶಾಸಕರ ಜೊತೆಯಲ್ಲಿ ಇವತ್ತು ಕೂಡ ಸಭೆಯನ್ನ ನಡೆಸಲಿದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ಎಂಎಲ್ಸಿಗಳ ಸಭೆ ಕರೆದಿರುವಂತಹ ಸಿಎಂ ಬಳಿಕ ಮಧ್ಯಾಹ್ನ 3 ಗಂಟೆಗೆ 3 ಜಿಲ್ಲೆಗಳ ಶಾಸಕರ ಜೊತೆಯಲ್ಲಿ ಸಭೆಯನ್ನ ನಡೆಸಲಿದ್ದಾರೆ. ಹೆಲ್ಮೆಟ್ ಬಳಸದೆ ಬುಲೆಟ್ ಬೈಕ್ ರೈಡ್ ಮಾಡಿದ್ದ ರಾಣೆಬೆನ್ನೂರು ಕಾಂಗ್ರೆಸ್ ಶಾಸಕ ಪ್ರಕಾಶ್ ಕೋಳಿವಾಡಗೆ ದಂಡ ಬಿದ್ದಿದೆ. ಆಗಸ್ಟ್ 25ರಂದು ಶಾಸಕ ಪ್ರಕಾಶ್ ಕೋಳಿವಾಡ ಹೆಲ್ಮೆಟ್ ಅನ್ನು ಹಾಕದೆ ಬೈಕ್ ರೈಡ್ ಮಾಡಿದ್ರು. ಹೀಗಾಗಿ ಟ್ರಾಫಿಕ್ ಪೊಲೀಸರು 500 ರೂಪಾಯಿ ದಂಡದ ನೋಟಿಸ್ ಅನ್ನು ಶಾಸಕರ ಮನೆಗೆ ಕಳಿಸಿದ್ದಾರೆ. ಶಾಸಕರು ದಂಡವನ್ನು ಪಾವತಿಸಿದ್ದು ಈ ಬಗ್ಗೆ ಜಾಲತಾಣದಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಪಾರ್ಕ್ಗಳಲ್ಲಿ ಶೇಕಡಾ 5ರಷ್ಟು ಜಾಗ ಮಾರಾಟ ಮಾಡುವ ವಿಚಾರದ ಬಗ್ಗೆ ಬಿಜೆಪಿ ವಿರೋಧವನ್ನು ವ್ಯಕ್ತಪಡಿಸಿದೆ. ಬೇರೆ ಉದ್ದೇಶಕ್ಕೆ ಬಳಕೆ ಅವಕಾಶಕ್ಕೆ ವಿರೋಧ ವ್ಯಕ್ತವಾಗಿದೆ. ಈ ಬಗ್ಗೆ ಬಿಜೆಪಿಯ ಸಂಸದರು ಗವರ್ನರ್ ಭೇಟಿಗೆ ಮುಂದಾಗಿದ್ದಾರೆ. ಬೆಳಗ್ಗೆ 11ವರೆಗೆ ಸಂಸದ ತೇಜಸ್ವಿ ಸೂರ್ಯ ಲೋಕಭವನದಲ್ಲಿ ರಾಜ್ಯಪಾಲರನ್ನ ಭೇಟಿಯಾಗಲಿದ್ದಾರೆ. ಕೋಲಾರದಲ್ಲೂ ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ನಗರದ ನಾರಾಯಣಿ ಚಿತ್ರಮಂದಿರದ ಎದುರು ಅಭಿಮಾನಿಗಳು ಪಟಾಕಿ ಸಿಡಿಸಿ ಕುಣಿದು ಕುಪ್ಪಳಿಸಿದ್ದಾರೆ. ಯಶ್ ಕಟೌಟ್ಗೆ ಹಾಲಿನ ಅಭಿಷೇಕ, ಬೂದುಗುಂಬಳಕಾಯಿಯಿಂದ ದೃಷ್ಟಿ ತೆಗೆದಿದ್ದಾರೆ. ಬೀದರ್ನಲ್ಲೂ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ. ಬೀದರ್ನ ಸಪ್ನಾ ಮಲ್ಟಿಫ್ಲೆಕ್ಸ್ 4 ಸ್ಕ್ರೀನ್ಗಳಲ್ಲಿ ಕನ್ನಡ 14 ಹಾಗೂ ಹಿಂದಿ 1 ಶೋ ಪ್ರದರ್ಶನ ಕಂಡಿದೆ. ಇನ್ನು ಅಭಿಮಾನಿಗಳು ಬೃಹತಾಕಾರದ ಯಶ್ ಕಟೌಟ್ಗೆ ಹಾಲಿನ ಅಭಿಷೇಕ ಮಾಡಿ ಸಂಭ್ರಮಿಸಿದರು. ಕೊಪ್ಪಳದಲ್ಲಿ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾಗೆ ಅಭಿಮಾನಿಗಳಿಂದ ಅದ್ದೂರಿ ಸ್ವಾಗತ ಸಿಕ್ಕಿದೆ. ಅಭಿಮಾನಿಗಳು ಯಶ್ ಕಟೌಟ್ಗೆ ಕ್ಷೀರಾಭಿಷೇಕ ಮಾಡಿ ಪೋಸ್ಟರ್ಗೆ ಕುಂಬಳಕಾಯಿ ಒಡೆದು ಪೂಜೆಯನ್ನು ಮಾಡಿದರು. ಧಾರವಾಡದಲ್ಲೂ ಕೂಡ ಯಶ್ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ. ನಗರದ ಸಂಗಮ ಚಿತ್ರಮಂದಿರದಲ್ಲಿ ಮೊದಲ ಶೋ ಪ್ರದರ್ಶನ ಕಂಡಿದೆ. ಅಭಿಮಾನಿಗಳು ಯಶ್ ಪರ ಘೋಷಣೆ ಕೂಗಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಹುಬ್ಬಳ್ಳಿಯಲ್ಲಿ ಟಾಕ್ಸಿಕ್ ಹವಾ ಜೋರಾಗಿದೆ. ನಗರದ ಸುಧಾ ಅಪ್ಸರಾ ಚಿತ್ರಮಂದಿರಗಳಲ್ಲಿ ಯಶ್ ಕಟೌಟ್ಗಳನ್ನು ಹಾಕಿದ್ದಾರೆ. ಇತ್ತ ಬೆಳಗಾವಿಯಲ್ಲೂ ರಾಯನ ಅಬ್ಬರ ಶುರುವಾಗಿದೆ.
ಬೆಳಗಾವಿ ಐನಾಕ್ಸ್ ಚಿತ್ರಮಂದಿರದ ಬಳಿಯಲ್ಲಿ ಅಭಿಮಾನಿಗಳು ಜಮಾಯಿಸಿದರು. ಮೊದಲ ಶೋ ಆರಂಭಕ್ಕೂ ಮುನ್ನ ಅಭಿಮಾನಿಗಳು ಟಾಕ್ಸಿಕ್ ಚಿತ್ರದ ಬ್ಯಾನರ್ಗೆ ಹೂ ಮಾಲೆ ಹಾಕಿ ವಿಶೇಷ ಪೂಜೆಯನ್ನು ಮಾಡಿದರು. ಎಲ್ಲೆಡೆ ಟಾಕ್ಸಿಕ್ ಅಬ್ಬರ ಶುರುವಾಗಿದೆ. ಮಂಗಳೂರಿನಲ್ಲೂ ಕೂಡ ಯಶ್ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿತ್ತು. ಮಂಗಳೂರಿನ ಭಾರತ್ ಸಿನಿಮಾಸ್ನಲ್ಲಿ ಫಸ್ಟ್ ಶೋ ಶುರುವಾಗಿತ್ತು. ಈಗಾಗಲೇ ಬಹುತೇಕ ಚಿತ್ರಮಂದಿರದಲ್ಲಿ ಬುಕಿಂಗ್ ಕ್ಲೋಸ್ ಆಗಿದೆ. ವಿಶ್ವದಾದ್ಯಂತ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗಿದೆ. ಕಲಬುರಗಿ ಜಿಲ್ಲೆಯಲ್ಲೂ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳ ಸಂಭ್ರಮ ಜೋರಾಗಿದೆ. 3 ಥಿಯೇಟರ್ಗಳಲ್ಲಿ ಸಿನಿಮಾ ರಿಲೀಸ್ ಆಗಿದೆ. ಯಶ್ ಕಟೌಟ್ಗೆ ಹಾಕಿ ಫ್ಯಾನ್ಸ್ ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. ಬೆಂಗಳೂರಲ್ಲಿ ಯಶ್ ಸಿನಿಮಾ ಟಾಕ್ಸಿಕ್ ವೀಕ್ಷಿಸಿದ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ. 3 ವರ್ಷದ ಕಾಲ ಅಂದ್ರೆ 4 ವರ್ಷದ ಕಾಲದ ನಂತರ ಬಂದಂತಹ ಸಿನಿಮಾ ಸಖತ್ತಾಗಿದೆ ಅಂತ ಹೇಳಿದ್ದಾರೆ. ಟಾಕ್ಸಿಕ್ ಸಿನಿಮಾ ಸೂಪರ್ ಆಗಿದೆ ಅಂತ ಸಂತೋಷ್ ಥಿಯೇಟರ್ನಲ್ಲಿ ಸಿನಿಮಾ ವೀಕ್ಷಿಸಿದ ಪ್ರೇಕ್ಷಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇನ್ನು ಬೆಂಗಳೂರಿನ ಪ್ರಸನ್ನ ಥಿಯೇಟರ್ನಲ್ಲಿ ಸಿನಿಮಾ ವೀಕ್ಷಿಸಿ ಹೊರಬಂದಂತಹ ಪ್ರೇಕ್ಷಕರು ಯಶ್ ನಟನೆಗೆ ಜೈಕಾರ ಹಾಕಿದ್ದಾರೆ. ಯಶ್ ಡಬಲ್ ರೋಲ್ ಸಖತ್ತಾಗಿದೆ ಅಂತ ಹೇಳಿದ್ದಾರೆ. ಕನ್ನಡಿಗನೊಬ್ಬ ಜಾಗತಿಕ ಮಟ್ಟಕ್ಕೆ ಬೆಳೆದಿರುವುದು ಸಂತಸವಾಗ್ತಿದೆ ಅಂತ ಹೇಳಿದ್ದಾರೆ. ನಕಲಿ ಕಾಸ್ಮೆಟಿಕ್ಸ್ ವಿರುದ್ಧ ಎಫ್ಡಿಎ ಸಮರ ಸಾರಿದೆ. ಪಂಚತಾರ ಹೋಟೆಲ್, ಪಬ್, ಇಂದಿರಾ ಕ್ಯಾಂಟೀನ್ ಬಳಿಕ ನಕಲಿ ಕಾಸ್ಮೆಟಿಕ್ಸ್ ಸರದಿ ಬಂದಿದೆ. ರಾಜಧಾನಿಯಲ್ಲಿ ಫೇಕ್ ಮೆಡಿಸಿನ್ ಬಳಿಕ ಫೇಕ್ ಕಾಸ್ಮೆಟಿಕ್ಸ್ಗಳು ಮಾರಾಟ ಮಾಡ್ತಾ ಇರುವಂಥದ್ದು ಬೆಳಕಿಗೆ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಔಷಧ ಆಡಳಿತ ಇಲಾಖೆ ಈ ಪತ್ತೆಗೆ ಮುಂದಾಗಿರೋದು. ಔಷಧ ಆಡಳಿತ ಇಲಾಖೆಯಿಂದ ಸ್ಯಾಂಪಲ್ಸ್ ಅನ್ನು ಕೂಡ ಸಂಗ್ರಹಿಸಲಾಗಿದೆ. ಇವತ್ತು ಆರೋಗ್ಯ ಸೌಧದಲ್ಲಿ ಸಚಿವ ಯುಟಿ ಖಾದರ್ ಪತ್ರಿಕಾಗೋಷ್ಠಿಯನ್ನು ನಡೆಸಲಿದ್ದಾರೆ. ಕ್ಲಬ್ಗಳು ಹಾಗೂ ಇತರೆ ಸ್ಥಳಗಳಲ್ಲಿ ಆಹಾರ ಸುರಕ್ಷತಾ ಇಲಾಖೆಯಿಂದ ತೀವ್ರ ಪರಿಶೀಲನೆ ನಡೀತಾ ಇದೆ. ಈ ಕುರಿತು ಮಾಹಿತಿಯನ್ನು ಕೊಡಲಿದ್ದಾರೆ. ಈ ಖಾತಾ ಹಂಚಿಕೆಯಲ್ಲಿ ಭಾರೀ ವಿಳಂಬ ವಿಚಾರ ಸಂಬಂಧ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಜಿಬಿಎ ಇದೀಗ ಬೇಸತ್ತು ಹೋಗಿದೆ. ಈ ಖಾತಾ ಹಂಚಿಕೆಗೆ ಹೊಸ ಉಪಾಯವನ್ನ ಮಾಡಿಕೊಂಡಿದೆ. ಎಐ ತಂತ್ರಜ್ಞಾನ ಬಳಸಿ ಈ ಖಾತಾ ಹಂಚಿಕೆಗೆ ಜಿಬಿಎ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಹಾವೇರಿ ಜಿಲ್ಲೆಯಲ್ಲಿ ಪಿಒಪಿ ನಿರ್ಮಿತ ಗಣಪತಿ ಮೂರ್ತಿಗಳ ಹಾವಳಿ ಹೆಚ್ಚಳವಾಗಿದೆ. ಪಿಒಪಿ ಗಣಪತಿ ಮಾರಾಟ ತಡೆಯಬೇಕಾದ ಜಿಲ್ಲಾಡಳಿತದಿಂದ ಜಾಣ ಕುರುಡು ಪ್ರದರ್ಶನ ಆಗಿದೆ ಅಂತ ರೈತರು ಆರೋಪಿಸಿದ್ದಾರೆ. ಗಾಯಗೊಂಡು ಚೆಂಡು ಮಲ್ಲಿಗೆ ತೋಟದಲ್ಲಿ ಬೀಡು ಬಿಟ್ಟಿದ್ದ ಹುಲಿಯನ್ನ ಬಂಡೀಪುರ ಅರಣ್ಯ ಸಿಬ್ಬಂದಿ ಸೆರೆ ಹಿಡಿದಿದ್ದಾರೆ. ಆರೋಗ್ಯ ಸಚಿವರೇ, ನೀವು ನೋಡಲೇಬೇಕಾದಂತಹ ಸ್ಟೋರಿ ಇದು. ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಗ್ತಿಲ್ಲ ಮೆಡಿಸಿನ್. ರೋಗಿಗಳ ಸಂಕಷ್ಟ ಇಲ್ಲಿ ಯಾರೂ ಕೂಡ ಕೇಳ್ತಾ ಇರುವಂತಹ ಪರಿಸ್ಥಿತಿ. ಆಸ್ಪತ್ರೆಯಲ್ಲಿ ಡಾಕ್ಟರ್ ಇರೋದಿಲ್ಲ, ಅದರ ಜೊತೆಗೆ ಮೆಡಿಕಲ್ಗೆ ಹೋದ್ರೆ ಮೆಡಿಸಿನ್ ಕೂಡ ಸಿಗ್ತಾ ಇಲ್ಲ ಅಂತ ಹೇಳಿಕೊಂಡು ಅವರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಡ್ಯಾಂನ ಒಳಹರಿವಿನ ಪ್ರಮಾಣದಲ್ಲಿ ಏರಿಕೆಯಾಗಿದೆ. 9,000ಕ್ಕೆ ಏರಿಕೆಯಾಗಿದೆ ಒಳಹರಿವಿನ ಪ್ರಮಾಣ. ರಾತ್ರಿ ವೇಳೆ ರಾಬರಿ ಮಾಡೋಕೆ ಹೊಂಚು ಹಾಕುತ್ತಿದ್ದವರಿಗೆ ಆಘಾತವಾಗಿದೆ. ದೇವನಹಳ್ಳಿಯ ಹೊರವಲಯದ ಬೈಚಾಪುರ ಬಳಿ ಇರುವಂತಹ ಬ್ರಿಗೇಡ್ ಗೇಟ್ ಬಳಿ ಘಟನೆ ನಡೆದಿರುವುದು. ವಾಹನ ಅಡ್ಡ ಹಾಕುವಾಗ ಅಪಘಾತವಾಗಿ ಕಳ್ಳ ಮತ್ತು ಬೈಕ್ ಸವಾರರು ರಸ್ತೆಗಿದ್ದ ದೃಶ್ಯ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನ ಕಾನೇರಿ ನದಿ ಮಳೆಯಿಂದ ತುಂಬಿ ಹರಿತಾ ಇದೆ. ಸೇತುವೆ ಇಲ್ಲದೆ ಪಕ್ಕದ ಗ್ರಾಮ ಕಲೋಲಿಗೆ ವಿದ್ಯುತ್ ನಿರ್ವಾಹಕ ಹಾಳಾಗಿದ್ದರಿಂದ ಗ್ರಾಮಸ್ಥರು ಹಾಗೆಯೇ ಹೆಸ್ಕಾಂ ಸಿಬ್ಬಂದಿಗಳು ತುಂಬಿದ ನದಿಯಲ್ಲಿ ಅಪಾಯದಲ್ಲಿ ಹಗ್ಗ ಕಟ್ಟಿ ವಿದ್ಯುತ್ ಪೂರೈಸಿ ಟಿಸಿ ದಡ ಸೇರಿಸಿ ಕತ್ತಲೆ ಆವರಿಸಿದ ಗ್ರಾಮಕ್ಕೆ ಬೆಳಕು ನೀಡಲು ಹರಸಾಹಸ ಪಟ್ಟಿದ್ದಾರೆ. ಗ್ರಾಮದ ಗಡಿ ಗ್ರಾಮಗಳಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಇಂದು ಈದ್ ಮಿಲಾದ್ ಪ್ರಯುಕ್ತ ಕೋಲಾರದಲ್ಲಿ ಬೃಹತ್ ಮೆರವಣಿಗೆ ನಡೀತಾ ಇದೆ. ಕೋಲಾರ ನಗರದ ಕ್ಲಾಕ್ ಟವರ್ ಫ್ಲೈಓವರ್ ರಸ್ತೆಗೆ ಬೃಹತ್ ಕಮಾನು ನಿರ್ಮಾಣ ಮಾಡಲಾಗಿದೆ. ಕ್ಲಾಕ್ ಟವರ್ನ ರಸ್ತೆಯ 2ನೇ ಕೆಎಂ ಮಾರ್ಗದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಗಜ ಪಯಣಕ್ಕೆ ಕ್ಷಣಗಣನೆ ಶುರುವಾಗಿದ್ದು ನಾಗರಹೊಳೆ ಹೆಬ್ಬಾಗಿಲು ವೀರನ ಹೊಸಹಳ್ಳಿಯಲ್ಲಿ ಇವತ್ತು ಬೆಳಗ್ಗೆ ಗಜಪಡೆಗೆ ವಿಶೇಷ ಪೂಜೆ ಆಯಿತು. ಕಿಡಿಗೇಡಿಗಳು 63 ಅಡಿಕೆ ಸಸಿಗಳನ್ನು ನಾಶ ಮಾಡಿರುವಂತಹ ಘಟನೆ ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ವೈಎನ್ ಹೊಸಕೋಟೆಯಲ್ಲಿ ನಡೆದಿದೆ. ಕೃಷ್ಣಪ್ಪನವರಿಗೆ ಸೇರಿದಂತೆ ಅಡಿಕೆ ಸಸಿಗಳನ್ನು ದುಷ್ಕರ್ಮಿಗಳು ನಾಶ ಮಾಡಿದ್ದಾರೆ. ಸೇವೆಗಳನ್ನು ಕಾಯಂಗೊಳಿಸಬೇಕು ಮತ್ತು ಕನಿಷ್ಠ ವೇತನವನ್ನು ಹೆಚ್ಚಳ ಮಾಡಬೇಕು ಅಂತ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ನಡೆಸಿದ ನಂತರ ಪೊಲೀಸರು ಹಲವಾರು ನೈರ್ಮಲ್ಯ ಕಾರ್ಮಿಕರನ್ನು ವಶಕ್ಕೆ ಪಡೆದಿದ್ದಾರೆ. ಹಿಮಾಚಲ ಪ್ರದೇಶದ ವಿಧಾನಸಭೆಯ ಮುಂಗಾರು ಅಧಿವೇಶನದ ವೇಳೆ ಹೊರಗುತ್ತಿಗೆ ನೌಕರರು ವಿಧಾನಸಭೆಯ ಹೊರಗೆ ಪ್ರತಿಭಟನೆ ನಡೆಸಿದರು. ಕೇರಳದಲ್ಲಿ 10 ದಿನಗಳ ಕಾಲ ಓಣಂ ಹಬ್ಬದ ಆಚರಣೆ ನಡೀತಾ ಇದೆ. ಇವತ್ತು ತಿರು ಓಣಂ ಅಂಗವಾಗಿ ಗುರುವಾಯೂರು ದೇವಾಲಯದಲ್ಲಿ ಭಕ್ತರ ದಂಡೆ ಹರಿದು ಬರ್ತಾ ಇದೆ.
ದೆಹಲಿಯ ಕಂಟೋನ್ಮೆಂಟ್ ಪ್ರದೇಶದಲ್ಲಿ ಟ್ರಕ್ ಮತ್ತು ಡಿಟಿಸಿ ವಾಹನ ಮಧ್ಯೆ ಡೆಡ್ಲಿ ಆಕ್ಸಿಡೆಂಟ್ ಆಗಿದೆ. ಬಸ್ ಜಖಂಗೊಂಡಿದೆ. ಈದ್ ಮಿಲಾದ್ ಹಿನ್ನೆಲೆಯಲ್ಲಿ ಮುಂಬೈನ ಮಿನಾರ್ ಮಸೀದಿಯಲ್ಲಿ ಮುಸ್ಲಿಮರು ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಈದ್ ಮಿಲಾದ್ ಹಿನ್ನೆಲೆ ಪ್ರಾರ್ಥನೆ ಸಲ್ಲಿಸಲಾಯಿತು. ದರ್ಗಾ ಹಜರತ್ ಬಾಲ್ನಲ್ಲಿ ಪ್ರಾರ್ಥನೆಯನ್ನು ಮಾಡಲಾಗಿದೆ. ಇದೀಗ ಕ್ರೀಡಾ ಲೋಕದ ಪ್ರಮುಖ ಸುದ್ದಿ. ಭಾರತ ಮತ್ತು ಶ್ರೀಲಂಕಾ ವಿರುದ್ಧ ಎರಡನೇ ಟೆಸ್ಟ್ನಲ್ಲಿ ಭಾರತ ಭರ್ಜರಿ ಪ್ರದರ್ಶನ ತೋರ್ತಾ ಇದೆ. ಭಾರತ 509 ರನ್ ಗಳಿಸಿ ಡಿಕ್ಲೇರ್ ಘೋಷಣೆ ಮಾಡಿತು. ಗುರಿ ಬೆನ್ನತ್ತಿದ ಲಂಕಾ ಫಾಲೋ ಆನ್ ಸುಳಿಗೆ ಸಿಲುಕಿದೆ. ಸಿನಿ ಲೋಕದ ಸುದ್ದಿ. ಕಳೆದ ವಾರ ರಿಲೀಸ್ ಆದ ರವಿತೇಜ ನಟನೆಯ ಇರುಮುಡಿ ಸಿನಿಮಾ ಬಗ್ಗೆ ರಶ್ಮಿಕಾ ಮಂದಣ್ಣ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಹಾಕಿರುವಂತಹ ರಶ್ಮಿಕಾ ಇದೊಂದು ಸುಂದರ ಸಿನಿಮಾ ಅಂತ ಹೇಳಿದ್ದಾರೆ.